ಕನ್ನಡದ ವರಕವಿ ದ ರಾ ಬೇಂದ್ರೆ ತಮ್ಮ ಕವನವೊಂದರಲ್ಲಿ ಮಕ್ಕಳಿವರೇ ನಮ್ಮ 33 ಕೋಟಿ ಅಂತ ಉದ್ಗಾರ ತೆಗೆದಿದ್ರು. ಬೇಂದ್ರೆ ಆ ಕವನ ಬರೆಯೋ ಹೊತ್ತಿಗೆ ಭಾರತದ ಜನಸಂಖ್ಯೆ ಇದ್ದದ್ದು ಕೇವಲ 33 ಕೋಟಿ ಮಾತ್ರ. ಆದರೆ ಇಂದು ಭಾರತದ ಜನಸಂಖ್ಯೆ 117 ಕೋಟಿ ಮುಟ್ಟಿದೆ. ಹೀಗೆ ಭವ್ಯ ಭಾರತದ ತುಂಬೆಲ್ಲ ಜನ ಕಿಕ್ಕಿರಿದಿದ್ರು. ದೇಶಕ್ಕೆ ಘನತೆ ತಂದ, ದೇಶ ಎಂದೆಂದೂ ಮರೆಯಲಾಗದಂಥ ಸಾಧನೆ ಮಾಡಿದ ಸಾಧಕರು ಸಿಗೋದು ಬೆರಳೆಣಿಕೆಯ ಜನ ಮಾತ್ರ. ಇಂಥವರ ಪೈಕಿ ನಿಸ್ಸಂಶಯವಾಗಿ ಡಾಕ್ಟರ್ ಅಬ್ದುಲ್ ಕಲಾಂ ಕೂಡ ಒಬ್ಬರು. ಅಕ್ಟೋಬರ್ 15 ಕಲಾಂ ಬರ್ತ್ಡೇ. ಈ ಸಂಬಂಧ ಇಲ್ಲಿದೆ ಒಂದು ಸ್ಪೆಷಲ್ ಸ್ಟೋರಿ. ಅದು ತಮಿಳುನಾಡಿನ ರಾಮೇಶ್ವರಂನ ಒಂದು ಮಾಮೂಲಿ ರಸ್ತೆ. ಒಂದು ಕಡೆ ಸಿಮೆಂಟ್ ಕಟ್ಟಡಗಳು, ಮತ್ತೊಂದು ಕಡೆ ಗುಡಿಸಲುಗಳು. ರಸ್ತೆಯ ಪಕ್ಕ ಅಲ್ಲಲ್ಲಿ ನಿಂತಿರೋ ವಾಹನಗಳು, ಜನಸಂಚಾರ ವಿರಳವಾಗಿರೋ ರಸ್ತೆ. ಹಾಗೆ ಮುಂದೆ ಸಾಗಿದಂತೆಲ್ಲ ರೋಡ್ ಮತ್ತಷ್ಟು ಕಿರುದಾಗುತ್ತೆ. ಬಡವರು, ಕೆಳ ಮಧ್ಯಮ ವರ್ಗದವರೇ ಹೆಚ್ಚಾಗಿರೋ ಈ ರಸ್ತೆಯಲ್ಲಿ ಇನ್ನೊಂದಿಷ್ಟು ಮುಂದೆ ಸಾಗಿದ್ರೆ ಅಲ್ಲೊಂದು ಮನೆ ಸಿಗತ್ತೆ. ಇದುವೇ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹುಟ್ಟಿ ಬೆಳೆದ ಮನೆ. ರಾಮನಾಥ ಸ್ವಾಮಿಯ ಪ್ರಸಿದ್ಧ ದೇವಾಲಯವಿರೋ ರಾಮೇಶ್ವರ ಹಿಂದೂಗಳ ಪವಿತ್ರ ಯಾತ್ರಾ ಕೇಂದ್ರ. ಇದಕ್ಕೆ ಹೊಂದಿಕೊಂಡಂತಿರೋ ಧನುಷ್ಕೋಟಿಯ ಮೀನುಗಾರರ ಕಾಲೋನಿಯ ಮುಸ್ಲಿಂ ಕುಟುಂಬದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಹುಟ್ಟಿದರು. ಇವರ ಪೂರ್ತಿ ಹೆಸರು ಅವುಲ್ ಫಕೀರ್ ಜೈನುಲ್ಲಾಬ್ದೀನ್ ಅಬ್ದುಲ್ ಕಲಾಂ. ಇವರ ಅಪ್ಪ ದೋಣಿಗಳನ್ನ ಬಾಡಿಗೆ ಕೊಟ್ಟು ಸಂಸಾರ ನಿಭಾಯಿಸ್ತಾ ಇದ್ರು. ಆದರೆ 5 ಗಂಡು ಮಕ್ಕಳು 5 ಹೆಣ್ಣು ಮಕ್ಕಳ ದೊಡ್ಡ ಅವಿಭಕ್ತ ಕುಟುಂಬಕ್ಕೆ ಅದರಿಂದ ಬರೋ ಆದಾಯ ಸಾಕಾಗ್ತಾ ಇರಲಿಲ್ಲ. ಹೀಗಾಗಿ ಕಲಾಂ ಕಷ್ಟಗಳ ನಡುವೆಯೇ ಬಾಲ್ಯ ಕಳೆಯಬೇಕಾಯಿತು. ಮನೆ ಮನೆಗೆ ಪೇಪರ್ ಹಾಕಿ ಹಣ ಸಂಪಾದಿಸ್ತಾ ಇದ್ದ ಕಲಾಂ ಅದರ ನಡುವೆಯೇ ಓದನ್ನೂ ಮುಂದುವರಿಸಿದರು. ಅದು 1941 ಎರಡನೇ ಮಹಾಯುದ್ಧದ ಸಮಯ. ಕಲಾಂ ಆಗ 10 ವರ್ಷದ ಬಾಲಕ. ರಾಮೇಶ್ವರಂನಲ್ಲಿದ್ದ ಕುಟುಂಬ ತೀವ್ರ ಸಂಕಷ್ಟದಲ್ಲಿದ್ದ ಕಾಲ. ಕಲಾಂ ಬೆಳಿಗ್ಗೆ 4 ಗಂಟೆಗೆ ಎದ್ದು ಗಣಿತದ ಟ್ಯೂಷನ್ಗೆ ಹೋಗ್ತಿದ್ರು. ನಂತರ 5:30ಕ್ಕೆ ವಾಪಸ್ ಬರ್ತಿದ್ರು. ಅಷ್ಟೊತ್ತಿಗೆ ಇವರ ಅಪ್ಪ ಕಲಾಂಗಾಗಿ ಕಾಯ್ತಾ ಇರ್ತಿದ್ರು. ಅಪ್ಪ ಕಲಾಂರನ್ನ ನಮಾಜ್ ಹಾಗೂ ಖುರಾನ್ ಶರೀಫ್ ಕಲಿಯೋದಕ್ಕೆ ಅರೇಬಿಕ್ ಸ್ಕೂಲ್ಗೆ ಕರೆದುಕೊಂಡು ಹೋಗ್ತಿದ್ರು. ಅದು ಮುಗಿದ ನಂತರ ಕಲಾಂ ರಾಮೇಶ್ವರಂ ರೋಡ್ ರೈಲ್ವೆ ಸ್ಟೇಷನ್ಗೆ ಓಡ್ತಾ ಇದ್ರು. ಆದರೆ ಯುದ್ಧದ ಟೈಮ್ ಆದ್ದರಿಂದ ಅಲ್ಲಿ ಮದ್ರಾಸ್ ಧನುಷ್ಕೋಡಿ ಮೈಲ್ ನಿಲ್ತಾ ಇರಲಿಲ್ಲ. ಟ್ರೈನ್ನಿಂದ ನ್ಯೂಸ್ ಪೇಪರ್ ಬಂಡಲ್ಗಳನ್ನ ಎಸೀತಿದ್ರು. ಕಲಾಂ ಪೇಪರ್ ಬಂಡಲ್ ಕಲೆಕ್ಟ್ ಮಾಡಿಕೊಂಡು ರಾಮೇಶ್ವರಂ ಪಟ್ಟಣದಲ್ಲಿ ಹಂಚೋದಕ್ಕೆ ಓಡ್ತಾ ಇದ್ರು. ಊರಿನಲ್ಲಿ ಪೇಪರ್ ಹಂಚ್ತಿದ್ದ ಮೊದಲಿಗ ಇವರೇ ಆಗಿದ್ರು. ಎಂಟು ಗಂಟೆಗೆ ವಾಪಸ್ ಬರ್ತಿದ್ದ ಬಾಲಕ ಕಲಾಂಗೆ ಅಮ್ಮ ತಿಂಡಿ ಕೊಡ್ತಿದ್ರು. ಓದಿನ ಜೊತೆಗೆ ಕೆಲಸವನ್ನು ಮಾಡ್ತಿದ್ದ ಕಲಾಂ ಬಗ್ಗೆ ಅವರ ತಾಯಿಗೆ ವಿಶೇಷ ಪ್ರೀತಿ. ತಿಂಡಿ ತಿಂದು ಶಾಲೆಗೆ ರೈಟ್ ಹೇಳ್ತಿದ್ರೆ ಸಂಜೆ ಸ್ಕೂಲ್ ಬಿಡ್ತಿದ್ದಂತೆ ಮನೆಗೆ ಓಡೋಡಿ ಬರ್ತಿದ್ರು. ಮನೆಯಿಂದ ಪೇಪರ್ ಬಾಕಿ ವಸೂಲಿಗೆ ರಾಮೇಶ್ವರಂಗೆ ಓಡ್ತಾ ಇದ್ರು. ಹೀಗೆ ಕಲಾಂ ಬಾಲ್ಯದಲ್ಲಿ ಇದ್ದ ಪ್ರಮುಖ ಅಂಶಗಳೇ 2. ಒಂದು, ಸದಾಕಾಲ ಅಲ್ಲಿಂದಿಲ್ಲಿಗೆ ಓಡೋದು. ಎರಡನೆಯದು, ಬಿಡುವು ಸಿಕ್ಕಿದಾಗಲೆಲ್ಲ ಓದೋದು. ಚಿಕ್ಕಂದಿನಲ್ಲಿ ಕಲಾಂ ಮೇಲೆ ಪ್ರಭಾವ ಬೀರಿದವರು ಇಬ್ಬರು. ಇವರ ತಾಯಿ ಒಬ್ಬರಾದ್ರೆ ಇವರಿಗೆ ವಿದ್ಯೆ ಕಲಿಸಿದ ಗುರು ಮತ್ತೊಬ್ಬರು. ತಾನೂ ಊಟ ಮಾಡದೆ ತನ್ನ ಪಾಲನ್ನು ಮಗನಿಗೆ ಕೊಡ್ತಿದ್ದ ತಾಯಿ ಅಂದ್ರೆ ಕಲಾಂಗೆ ಅತೀವ ಪ್ರೀತಿ.
ಇವರ ಮನೆಗೆ ಕರೆಂಟ್ ಸಂಪರ್ಕ ಇರಲಿಲ್ಲ. ಹಾಗಾಗಿ ಸೀಮೆ ಎಣ್ಣೆ ಬುಡ್ಡಿಯ ಬೆಳಕಿನಲ್ಲಿ ಓದು ಸಾಗ್ತಿತ್ತು. ಅದು 7ರಿಂದ 9 ಗಂಟೆ ತನಕ ಮಾತ್ರ. ಹಾಗಾಗಿ ಕಲಾಂಗೆ ಅವರ ತಾಯಿ ಸ್ಪೆಷಲ್ ಸೀಮೆ ಎಣ್ಣೆ ಲ್ಯಾಂಪ್ ಒಂದನ್ನು ಮಾಡಿಕೊಟ್ಟಿದ್ರು. ಅದರಿಂದಾಗಿ ಕಲಾಂ 11 ಗಂಟೆಯವರೆಗೆ ಓದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಕಲಾಂ ಬದುಕಿಗೆ ಬ್ರೇಕ್ ನೀಡಿದ್ದು ಅವರ ಪ್ರೀತಿಯ ಗುರುಗಳಾಗಿದ್ದ ಶಿವಸುಬ್ರಮಣಿಯನ್ ಅಯ್ಯರ್. ಆಗ ಕಲಾಂ 5ನೇ ಕ್ಲಾಸ್ನಲ್ಲಿದ್ದರು. ಮೇಷ್ಟ್ರು ಅವತ್ತು ಹಕ್ಕಿಗಳು ಹಾರೋದ್ರ ಬಗ್ಗೆ ಪಾಠ ಮಾಡ್ತಿದ್ರು. ಬೋರ್ಡ್ ಮೇಲೆ ಹಕ್ಕಿ ಹಾಗೂ ಅದರ ರೆಕ್ಕೆಗಳನ್ನು ಬಿಡಿಸಿ ವಿವರಣೆ ಕೊಡ್ತಿದ್ರು. ಆದರೆ ಯಾಕೋ ಕಲಾಂಗೆ ಅದು ಸರಿಯಾಗಿ ಅರ್ಥವಾಗಲಿಲ್ಲ. ಆಗ ಮೇಷ್ಟ್ರು ಮಕ್ಕಳನ್ನೆಲ್ಲ ಸಮುದ್ರದ ದಂಡೆಗೆ ಕರೆದೊಯ್ದರು. ಅಲ್ಲಿನ ಹಕ್ಕಿಗಳು ರೆಕ್ಕೆಗಳನ್ನು ಬಳಸಿ ಅವು ಹಾರೋ ರೀತಿ ಹೀಗೆ ಲೈವ್ ಎಕ್ಸ್ಪ್ಲನೇಷನ್ ನೀಡಿದರು. ಅದು 10 ವರ್ಷದ ಬಾಲಕ ಕಲಾಂನ ಮನಸ್ಸಿಗೆ ಆಳವಾಗಿ ಹೊಕ್ಕಿತ್ತು. ಹಕ್ಕಿ ಭೂಮಿಯನ್ನು ಮೀರಿ ಆಕಾಶದಲ್ಲಿ ಹಾರೋ ವಿಸ್ಮಯದ ಬಗ್ಗೆಯೇ ಮನಸ್ಸು ಯೋಚನೆ ಮಾಡತೊಡಗಿತು. ಭವಿಷ್ಯದಲ್ಲಿ ಹಾರಾಟದ ಬಗ್ಗೆನೇ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತ ಅಂದೇ ಕಲಾಂ ತೀರ್ಮಾನಿಸಿಬಿಟ್ರು. ಕಲಾಂ ತಾವು ಅಂದುಕೊಂಡಂತೆಯೇ ಹಾರಾಟದ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿದರು. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಎಣೆಯಿಲ್ಲದ ಸಾಧನೆ ಮಾಡಿದರು. ಅದರ ಫಲವಾಗಿ ದೇಶದ ಅತ್ಯುನ್ನತ ಮಟ್ಟಕ್ಕೆ ಏರಿದರು. ಅದರ ವಿವರಗಳನ್ನು ನೋಡೋಣ ಒಂದು ಬ್ರೇಕ್ನ ನಂತರ.